ಪ್ರಸಿದ್ಧ ಚಿನ್ನಾಭರಣ ಸಂಸ್ಥೆ ದಿ ಒರಿಜಿನಲ್ ಆಭರಣ ಜ್ಯುವೆಲ್ಲರ್ಸ್ನಲ್ಲಿ ಸಂಕ್ರಾಂತಿ ಹಬ್ಬದ ಈ ಶುಭ ದಿನದಂದು ಉತ್ಸವ್ ಸೆಲೆಬ್ರೆಂಟ್ ಸಿಲ್ವರ್ ಸಂಗ್ರಹವನ್ನು ಬೆಂಗಳೂರಿನ ಜಯನಗರ ಮತ್ತು ಉಡುಪಿ ಶಾಖೆಯಲ್ಲಿ ಬಿಡುಗಡೆಗೊಳಿಸಲಾಯಿತು. ಶುದ್ಧತೆಯ ಬೆಳ್ಳಿಯಿಂದ ತಯಾರಿಸಿದ ಪಾರಂಪರಿಕ ಶೈಲಿಯ ವಿನೂತನ ಬೆಳ್ಳಿಯ ಆಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಬುಧವಾರ ಉಡುಪಿಯ ಆಭರಣ ಜ್ಯುವೆಲ್ಲರ್ಸ್ನ ಬೆಳ್ಳಿ ಮಳಿಗೆಯಲ್ಲಿ ಗ್ರಾಹಕರಾದ ಭಗವಾನ್ ದಾಸ್ ಶೆಟ್ಟಿಗಾರ್, ಪುಷ್ಪಲತಾ ಭಗವಾನ್ ದಾಸ್ ಶೆಟ್ಟಿಗಾರ್, ಶೈಲಾ ಭಕ್ತ, ಸಂಧ್ಯಾ ಸುಭಾಷ್ ಕಾಮತ್, ವೀಣಾ ಮಹೇಶ್ ಕಾಮತ್ ಹಾಗೂ ಆಕಾಶ್ ಎಂ ಕಾಮತ್ ಮತ್ತು ಸಾತ್ವಿಕ್ ಎಸ್ ಕಾಮತ್ ಅವರುಗಳಿಂದ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಲಾಯಿತು. ನುರಿತ ಕುಶಲಕರ್ಮಿಗಳಿಂದ ತಯಾರಿಸಲ್ಪಟ್ಟ ಉತ್ಸವ್ ಸೆಲೆಬ್ರೆಂಟ್ ಬೆಳ್ಳಿ ಸಂಗ್ರಹದಲ್ಲಿ ಸ್ವರ್ಣಲೇಪಿತ ಬೆಳ್ಳಿಯ ವಿವಿಧ ಆಭರಣಗಳು ಉಡುಪಿಯ ಆಭರಣ ಜ್ಯುವೆಲ್ಲರ್ಸ್ನ ಬೆಳ್ಳಿ ಶೋರೂಮ್ನಲ್ಲಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಗ್ರಾಹಕರಿಗೆ ಲಭಿಸಲಿದೆ ಎಂದು ಗೋಲ್ಡ್ ವಿಭಾಗದ ಮುಖ್ಯಸ್ಥ ಮುರಳೀಧರ ಆಚಾರ್ಯ ಹೇಳಿದರು. ಪರ್ಯಾಯಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಸ್ವಾಗತ ಕೋರುವ ಉದ್ದೇಶದಿಂದ ಉಡುಪಿಯ ಆಭರಣ ಜ್ಯುವೆಲ್ಲರಿಯ ಸಹಯೋಗದೊಂದಿಗೆ ಕಲಾವಿದ ಶ್ರೀನಾಥ್ ಮಣಿಪಾಲ ಮತ್ತು ರವಿ ಹಿರೇಬೆಟ್ಟು ಅವರು ಬಟಾಣಿ, ಕಡಲೆ, ಅವರೆಕಾಳು, ಉರಿಕಡಲೆ, ಕಪ್ಪು ತೊಗರಿ, ಹೆಸರುಕಾಳು, ತೊಗರಿಬೇಳೆ, ಹುರಿಕಡಲೆಯಂತಹ ಧಾನ್ಯಗಳನ್ನು ಬಳಸಿ ಧಾನ್ಯಾಭರಣ ಕೃಷ್ಣನ ಕಲಾಕೃತಿಯನ್ನು ರಚಿಸಿದ್ದಾರೆ. ಕಲಾಕೃತಿಯು ಸುಮಾರು 9 ಅಡಿ ಎತ್ತರವಿದೆ. ಈ ಕಲಾಕೃತಿಯನ್ನು ರಚಿಸಲು ಕಲಾವಿದರು ಸುಮಾರು 20 ಕೆಜಿ ಧಾನ್ಯಗಳನ್ನು ಬಳಸಿದ್ದಾರೆ. ಈ ಕಲಾಕೃತಿಯು ಉಡುಪಿ ಆಭರಣ ಜ್ಯುವೆಲ್ಲರಿಯ ಆವರಣದಲ್ಲಿ ಸಾರ್ವಜನಿಕರಿಗಾಗಿ ಪ್ರದರ್ಶನಕ್ಕಿಡಲಾಗಿದೆ. ಒರಿಜಿನಲ್ ಆಭರಣ ಉಡುಪಿ ಸಂಸ್ಥೆಯು ಪ್ರಥಮ ಬಾರಿಗೆ ಪಾರಂಪರಿಕ ಶೈಲಿಯ ಸ್ವರ್ಣಲೇಪಿತ ಬೆಳ್ಳಿಯ ಆಭರಣಗಳ ಸಂಗ್ರಹವನ್ನು ಇವತ್ತು ನಾವು ಅನಾವರಣಗೊಳಿಸಲಿಕ್ಕಿದ್ದೇವೆ. ಇದರ ಒಂದು ಮುಖ್ಯತೆ ಅಂತ ಹೇಳಿದರೆ, ಇದು ನಮ್ಮದು 92.5 ಅಂದರೆ ಸಿಲ್ವರ್ ಹಾಲ್ಮಾರ್ಕಾಗಿ ಆರ್ನಮೆಂಟ್ ಎಲ್ಲ ಬಂದಿದೆ, ಸ್ವರ್ಣಲೇಪಿತವಾಗಿ ಬಂದಿದೆ, ವಿಶೇಷತೆ. ಮತ್ತು ಎರಡನೇದು ಹೇಳಿದರೆ ಇದು ನುರಿತ ಕುಶಲಕರ್ಮಿಗಳಿಂದ ಮಾಡಲ್ಪಟ್ಟಿದೆ. ಸೊ ಹಾಗಾಗಿ ನಮ್ಮ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇದನ್ನು ಕಸ್ಟಮರ್ಸ್ ಧರಿಸಿ ಅದರ ಇನ್ನೂ ಚಂದ ಕಾಣುವ ಹಾಗೆ ನಾವು ಇವತ್ತು ಇದು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಎಲ್ಲ ನಮ್ಮ ಗ್ರಾಹಕ ಬಾಂಧವರು ಇದರ ಒಂದು ಪ್ರಯೋಜನ ಪಡ್ಕೊಳ್ಬೇಕು ನಾನು ಕೇಳಿಕೊಳ್ತೇನೆ. ಉತ್ಕೃಷ್ಟ ದಿನದಂದು ನೀವು ಇವತ್ತು ಪಾರಂಪರಿಕ ಏನು ಸಿಲ್ವರ್ ಆಭರಣಗಳ ಮೇಲೆ ಚಿನ್ನದ ಲೇಪನ ಮಾಡಿ ಅದನ್ನು ಜನರಿಗೆ ಕೈಗೆಟಕುವಂಥ ದರದಲ್ಲಿ ಒಂದು ಅವಕಾಶ ಮಾಡಿಕೊಟ್ಟದಕ್ಕೆ ಆಭರಣ ಸಂಸ್ಥೆಗೆ ನಾನು ಹಾಗೂ ಮಾಲೀಕರಿಗೆ ಹಾಗೂ ನೌಕರರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬಹುಶಃ ಉಡುಪಿಯ ಮಟ್ಟಿಗೆ ಅಲ್ಲ, ಚಿನ್ನದ ಇಂಡಸ್ಟ್ರಿಯಲ್ಲಿ ಹೇಳುವುದು ಆಭರಣ ಅಂದರೆ ಉತ್ಕೃಷ್ಟತೆ ಮತ್ತೆ ಕ್ವಾಲಿಟಿ, ಅದಕ್ಕಿಂತ ಜಾಸ್ತಿ ಇಲ್ಲಿಯ ಸ್ಟಾಫ್ನವರು ನಡೆದುಕೊಂಡ ಬಂದ ರೀತಿ. ಕಳೆದ 25 ವರ್ಷದಿಂದ ನಾನು ಬರ್ತಿದ್ದೆ, ನನ್ನ ಮನೆಯವರು ಮೋಸ್ಟ್ಲಿ ಮೋರ್ ದೆನ್ 50 ಇಯರ್ಸ್ ಇಂದ ಇಲ್ಲಿ ಬರ್ತಿದ್ರು. ಆದರೆ ನಾನು ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನನ್ನ ಮದುವೆ ಆದ್ಮೇಲೆ ಇದರೊಳಗೆ. ಹಾಗೆ ಬಟ್ ಸ್ಟಿಲ್ ಬೀಯಿಂಗ್ ಕನೆಕ್ಟೆಡ್ ಟು ದಿಸ್ ಫ್ಯಾಮಿಲಿ, ನನ್ನ ಫಾದರ್ ಅವರು ಮಧುಕರ್ ಕಾಮತ್ ಅವರೊಟ್ಟಿಗೆ ಒಳ್ಳೆಯ ಸಂಬಂಧ ಇದ್ರು. ನಾವು ಕೂಡ ಸುಭಾಷ್ ಕಾಮತ್, ಮಹೇಶ್ ಕಾಮತ್ ಇವರ ಪರಿಚಯ ಉಂಟು. ಇವಾಗ ಕೂಡ ಮಧುಕರ್ ಕಾಮತ್ ಏನು ಒಂದು ಸಂಸ್ಥೆಗೆ ಅಡಿಪಾಯ ಹಾಕಿ ಕೊಟ್ಟಿದ್ದಾರೆ, ಅದನ್ನು ಅವರ ಮಕ್ಕಳು ಕಂಟಿನ್ಯೂ ಮಾಡ್ತಿದ್ದಾರೆ. ಮೋಸ್ಟ್ಲಿ 3rd ಜನರೇಷನ್ ಕೂಡ ಇಲ್ಲಿ ಬಂದಿದ್ದಾರೆ. ಬಹುಶಃ ಹೆಮ್ಮೆಯ ವಿಷಯ. ಅದೇ ರೀತಿ ನಾನು ಹಲವೊಂದು ಬಾರಿ ನಿಮ್ಮ ಸಂಸ್ಥೆಯನ್ನು ನಾನು ಬೇರೆಯವರಿಗೆ ಹೇಳ್ತೇನೆ, ನೋಡಿ ಸ್ಟಾಫ್ನವ್ರಿಗೆ ಟ್ರೈನಿಂಗ್ ಕೊಡೋರಿಗೆ ಆಭರಣಕ್ಕೆ ಹೋಗಿ ಕಲಿಬೇಕು, ಅವ್ರು ಯಾವ ರೀತಿ ವರ್ತನೆ ಮಾಡ್ತಾರೆ. ಪ್ರತಿಯೊಬ್ರು, ನಾಟ್ ಇವನ್ ಎ ಸಿಂಗಲ್ ಪರ್ಸನ್ ಇನ್ ಮೈ ಲಾಸ್ಟ್ 25 I observed anything guilty in this. ಆಭರಣ ನಾನು ಇವತ್ತಲ್ಲ, ಮಧುಕರ ಕಾಮತ್ ಇರುವಾಗದಿಂದಲೂ ನಮ್ಮ ಮಟ್ಟಿಗೆ ನಾವು ಎಲ್ಲ ತಗೊಳ್ಳಿಕ್ಕೆ ಇಲ್ಲೇ ಬರೋದಿದ್ದು. ಇಲ್ಲಿ ಅದು ಒಂದು ವಿಶೇಷತೆ ಅಂದ್ರೆ ಒಳಗೆ ಬಂದ ಕೂಡಲೇ ನಮ್ಗೆ ಒಂದು ಅವ್ರು ವೆಲ್ಕಮ್ ಮಾಡುವ ರೀತಿಯಾಗಲಿ, ಈಚ್ ಆ್ಯಂಡ್ ಎವ್ರಿ ಸ್ಟಾಫ್ ಆಫ್ ದಿಸ್ ಇದರದ್ದು ಸಂಸ್ಥೆದ್ದು ಎಷ್ಟೊಂದು ಜನ ನಾವು ತಗೊಳ್ಳೋದಿದ್ರು ನೋ ಪ್ರಾಬ್ಲಮ್ ಅಂತ ಹೇಳುವಾಗ ಅದೊಂದು ನನಗೆ ಖುಷಿ ಆಗ್ತದೆ. ನೀವು ತಗೊಳ್ಳೋದಿದ್ರು ಅಡ್ಡಿಲ್ಲ, ನೋಡಿ ಅಂತ. ಅದರಲ್ಲಿ ಈಗ ನನಗೆ ತುಂಬಾ ಹೆಲ್ಪ್ಫುಲ್ ಅಂದರೆ ಮುರಳಿ ತುಂಬಾ ಎಲ್ಲ ವಿಷಯದಲ್ಲಿ ಫಸ್ಟಿಗೆ ನಾವು ಮುರಳಿ, ದಟ್ ಮೀನ್ಸ್ ಮುರಳಿ ಇಲ್ಲದಿದ್ರೆ ಇಲ್ಲಿ ಯಾರು ಮಾಡೋದಿಲ್ಲ ಅಂತ ಅಲ್ಲ, ಆದರೂ ಮುರಳಿ ಮತ್ತೆ ಸಿಲ್ವರ್ ಸೆಕ್ಷನ್ ನಲ್ಲಿ ನಮ್ಮ ನೇಬರ್ ಸಲೀಂ ಮತ್ತೆ ಡೈಮಂಡ್ ಸೆಕ್ಷನ್